ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಸ್ಟುಡಿಯೋ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಆನ್ಲೈನ್ ಏನಾದರೂ ಒಂದು ತರಿಸ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಸರ್ಚ್ ಮಾಡ್ತಾ ಇದ್ವಿ. ಝೊಮ್ಯಾಟೊ ಫುಲ್ ಹುಡುಕಾಡಿದ್ವಿ, ಏನೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದಷ್ಟು ಶಾರ್ಟ್ ಲಿಸ್ಟ್ ಆಯಿತು. ಆಮೇಲೆ ಸ್ವಿಗ್ಗಿಗೆ ಹೋಗ್ಬಿಟ್ಟು ಅಲ್ಲಿ ಹುಡುಕ್ತಾ ಇದ್ವಿ. ಅಲ್ಲಿ ಹುಡುಕ್ಬೇಕಾದ್ರೆ ಒಂದು ಕಣ್ಣಿಗೆ ಬಿತ್ತು ಈ ಬ್ರ್ಯಾಂಡ್. ಇವಾಗ ಏನು ತರಿಸಿದೀವಲ್ಲ ಇದು ಕಣ್ಣಿಗೆ ಬಿತ್ತು. ಹೊಸದು ಅನಿಸ್ತು. ಹೊಸದ ಹಳೇದಾಗ ಗೊತ್ತಿಲ್ಲ. ನೀವೇನು ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನಮ್ಮ ಏರಿಯಾದಲ್ಲಿ ಇತ್ತು. ಸೊ ನಮ್ಮ ಏರಿಯಾಗೆ ಹೊಸದು ಸಿಯೋಲ್ ಫ್ರೈಡ್ ಚಿಕನ್ ಅಂತ. ಫ್ರೈಡ್ ಚಿಕನ್ನು ಸೊ KFC ಎಲ್ಲ ಥರ ಫ್ರೈಡ್ ಚಿಕನ್ ತಿಂದಿದ್ದೀವಲ್ಲ, ಇದೊಂದು ಟ್ರೈ ಮಾಡೋಣ ಅಂತ ತರಿಸಿದ್ದೀವಿ. ಸೊ ಇಲ್ಲಿ ಎಳ್ಕೊಂಬಿಡೋಣ. ಆಮೇಲೆ ಈ ಥರ ಬಂದಿದೆ ದೊಡ್ಡ ಬಾಕ್ಸಲ್ಲಿ ಬಂದಿದೆ. ಯಾಕಂದರೆ ಅವ್ರ ಹತ್ರ ವಿಂಗ್ಸ್ ಇದೆ, ಆಮೇಲೆ ನಾರ್ಮಲ್ ಫ್ರೈಡ್ ಚಿಕನ್ ಇದೆ, ಬರ್ಗರ್ ಇದೆ, ಫ್ರೈಸ್ ಇದೆ, ಇದೆಲ್ಲನೂ ಇದೆ. 4 ಕ್ಯಾಟಗರಿ ಇದೆ. 4 ಕ್ಯಾಟಗರಿನೂ 7 ಡಿಶಸ್ ಇದೆ. 7 ಡಿಶಸ್ ಅಂದರೆ ಫ್ಲೇವರ್ಸಲ್ಲಿ. ನಾವು ಅವ್ರದ್ದು ಎಂಟೈರ್ ವಿಂಗ್ಸ್ ಮೆನುನ ತರಿಸಿದ್ವಿ. ವಿಂಗ್ಸಲ್ಲಿ ಎಷ್ಟು ಫ್ಲೇವರ್ಸ್ ಇದೆ? 7 ಫ್ಲೇವರ್ಸ್ ಇತ್ತು. 7 ತರಿಸಿದ್ವಿ. ಅದಕ್ಕೋಸ್ಕರ ದೊಡ್ಡ ಪ್ಯಾಕ್. ಆಮೇಲೆ ಫ್ರೈಡ್ ಚಿಕನ್, ನಾರ್ಮಲ್ ಫ್ರೈಡ್ ಚಿಕನ್ ಬರೋದಲ್ಲ ದಪ್ಪ ಪೀಸು, ಅದರಲ್ಲೂ ಸೇಮ್ ಫ್ಲೇವರ್ಸು ಅದರಲ್ಲೂ ಸಿಗುತ್ತೆ. ಆಮೇಲೆ ಬರ್ಗರ್ಸಲ್ಲೂ ಅಷ್ಟೇ. ಆ ಥರ ಎಷ್ಟೊಂದಿತ್ತು. ಟ್ರೈ ಮಾಡೋಣ ಅಂತ ತರಿಸಿದ್ವಿ. ವಿಂಗ್ಸು ಇಷ್ಟ, ನಾರ್ಮಲಾಗಿ ಪರ್ಸನಲ್ ಫೇವ್ರೇಟ್ ವಿಂಗ್ಸ್ಗಳಲ್ಲ, ಅದಕ್ಕೋಸ್ಕರ ಬರೀ ವಿಂಗ್ಸನ್ನ ಈ ಸರಿ ಚೂಸ್ ಮಾಡಿದ್ವಿ. ಇದೇನೋ ಟೇಸ್ಟ್ ಇಷ್ಟ ಆಯಿತು ಅಂದರೆ ನೆಕ್ಸ್ಟು ಫ್ರೈಡ್ ಚಿಕನ್ನು, ಬರ್ಗರು, ಫ್ರೆಂಚ್ ಫ್ರೈಸು ಎಲ್ಲನೂ ಟ್ರೈ ಮಾಡೋಣ ಇವ್ರ ಬ್ರ್ಯಾಂಡಲ್ಲಿ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಇದು ಸ್ವಿಗ್ಗಿಲಿ ಒಂದಲ್ಲೇ ಸಿಕ್ಕಿದ್ದು ನಮಗೆ. ಇನ್ನೊಂದು ಏನಂದರೆ ಇಲ್ಲಿ ಬಿಲ್ಲು ಎಲ್ಲ ಡಿಶ್ ಇದು ಎಲ್ಲನೂ 299 ರುಪೀಸು. ಸೊ ಒಂದೊಂದು ಡಿಶ್ಶು, ವಿಂಗ್ಸ್ ಡಿಶ್ಶು ಒಂದೊಂದು ಪ್ಲೇಟ್ಗೆ 299 ರುಪೀಸು. ಬಟ್ 179 ರುಪೀಸ್ಗೆ ಸಿಕ್ತು. ಏನು ತೊಗೊಂಡ್ರು 179 ಇತ್ತು. ಏನೇ ತೊಗೊಳ್ಳಿ ಇದರಲ್ಲಿ, ಬರೀ ವಿಂಗ್ಸೇ ಅಂತ ಅಲ್ಲ, ಫ್ರೈಡ್ ಚಿಕನ್ನು, ಬರ್ಗರು ಏನೇ ತೊಗೊಂಡ್ರು 179. ಅದೇನು ಆಫರ್ ಇತ್ತು, ಅದು ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ಐಡಿಯಾ ಇಲ್ಲ. ಸೊ ಅದರಿಂದ ತರಿಸಿದ್ವಿ. ಟೋಟಲ್ ಬಿಲ್ಲು 2100 ರೂಪಾಯಿ ಆಗಿತ್ತು. ಸೊ ಅದು ಡಿಸ್ಕೌಂಟ್ ಹಾಕ್ಬಿಟ್ಟು 1390 ರೂಪಾಯಿಗೆ ಸಿಕ್ತು. ಈಗ ಓಪನ್ ಮಾಡಿಬಿಟ್ಟು ಏನೇನು ತರಿಸಿದ್ದೀವಿ ಅಂತ ನೋಡ್ಬಿಡೋಣ ಬನ್ನಿ. ಈಗ ಒಂದೊಂದೇ ಓಪನ್ ಮಾಡಿ ಆಚೆ ಇಟ್ಬಿಡೋಣ. ಪ್ಯಾಕಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲದಕ್ಕೂ ಒಂದೊಂದು ಬಾಕ್ಸ್, ಸೂಪರ್ ಆದ ಬಾಕ್ಸಸ್. 2 3 4 ಸಮಾಧಾನ 5 6 ಒಂದು ರಾಶಿ ಟಿಶ್ಯೂ, ಇಲ್ಲಿ 7 ಟಿಶ್ಯೂ, 7 ಬಾಕ್ಸು, ಒಂದು ರಾಶಿ ಟಿಶ್ಯೂ, ಡಿಪ್ಸ್ 3 ಡಿಪ್ಸ್, ಒಂದು ರಾಶಿ ಕೆಚಪ್. ಒಂದೊಂದೇ ಓಪನ್ ಮಾಡಿ ಇಟ್ಬಿಡುವ. ಇನ್ನೊಂದು ಏನಾಯಿತು ಅದು ಇಲ್ಲಿ ಡಿಸ್ಅಡ್ವಾಂಟೇಜ್ ಅಂದರೆ, ಇದು ಏನು ಅಂತ ಮೆನ್ಷನ್ ಮಾಡಿಲ್ಲ ಯಾವ ಡಿಶ್ಶು ಅಂತ ಮೇಲ್ಗಡೆ. ಇದು ಕಂಡುಹಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಿಗ್ಗಿನ. ಅದು ನೋಡಿಬಿಟ್ಟು ಡಿಸೈಡ್ ಮಾಡೋಣ ಅದೇನು ಅಂತ. ಬಟ್ ಸುಮ್ಮನೆ ಹಿಂಗೆ ಹಾಕ್ಕೊಟ್ಟಿದ್ದಾರೆ. ಎಲ್ಲದರಲ್ಲೂ 4 ಪೀಸ್ ಬರುತ್ತೆ ವಿಂಗ್ಸು. ಇದು ಒಂದು ಪ್ಲೇಟ್ಗೆ 4 ಪೀಸು. ಇನ್ನೊಂದು ಗೊತ್ತಾಗಿದೆ ಏನು ಅಂದರೆ, ಇದು ಕವರ್ ಮೇಲೆ ಇದಿತ್ತು, ಬ್ರ್ಯಾಂಡಿಂಗ್ ಇತ್ತು, ಫ್ರಮ್ ದ ಹೌಸ್ ಆಫ್ ಕುಜಿನಾ ಫುಡ್ ಟೆಕ್ ಅಂತ ಇತ್ತು. ಮೋಸ್ಟ್ಲಿ ಇದು ಒಂದು ಬೇರೆ ಸಬ್ ಬ್ರ್ಯಾಂಡು, ಕ್ಲೌಡ್ ಕಿಚನ್ ಇರ್ಬೋದೇನೋ, ಐಡಿಯಾ ಇಲ್ಲ. ಸೊ ಒಂದೊಂದೇ ಓಪನ್ ಮಾಡೋಣ. ಅದೊಂದು ಆಯಿತು, ಇದೊಂದು ಆಯಿತು. ಯಾವುದಕ್ಕೂ ನೇಮಿಂಗ್ ಮಾಡಿಲ್ಲ. ಅದೊಂದು ಸಜೆಷನ್ನು, ನೇಮ್ ಮಾಡಿ. ಈ ಥರ ನಮ್ಮ ಥರ ಎಷ್ಟೊಂದು ಡಿಶಸ್ಸು ತರಿಸೋರಿಗೆ ಕನ್ಫ್ಯೂಸ್ ಆಗುತ್ತೆ. ಒಂದೊಂದು ತರಿಸಿದ್ರೆ ಗೊತ್ತಿರುತ್ತೆ. ನಾವು ನೋಡಿ ಎಲ್ಲ ಒಂದು ಸ್ವಲ್ಪ ಇವೆರಡು ಒಂದೇ ಥರ ಇದೆ, ಗೊತ್ತಾಗಲ್ಲ. ತಿಂದಾಗೆ ಗೊತ್ತಾಗೋದು ಏನು ತಿಂತಾಯಿದ್ದೀವಿ ಅಂತ, ತಿನ್ನೋವರೆಗೂ ಗೊತ್ತಾಗಲ್ಲ. ಆಲ್ಮೋಸ್ಟ್ ಎಲ್ಲ ಇದು ಫಸ್ಟ್ ಒನ್ನು ಇದು ಸೇಮ್ ಇದೆ, ಒಂದೇ ಥರ ಇದೆ ನೋಡೋದಕ್ಕೆ. ಎಲ್ಲ ಒಂದೇ ಥರ ಇದೆ, ಎಲ್ಲ ಒಂದೇ ಥರ ಇದೆ. ಬಟ್ ಫೋಟೋದಲ್ಲಿ ಒಂದು 2-3 ಐಟಮು ಡಿಫ್ರೆಂಟ್ ಆಗಿದೆ. ಈಗ ಕನ್ಫ್ಯೂಷನ್ ಶುರು ಆಗುತ್ತೆ. ಏನಕ್ಕೆ ಅಂದರೆ ಹೇಳ್ತೀನಿ ಕೇಳಿ. 3 ಡಿಪ್ಸ್ ಕೊಟ್ಟಿದ್ದಾರಾ ಮುಂದೆ. ಕೊರಿಯನ್ ಫ್ರೈಡ್ ವಿಂಗ್ಸ್ ತರಿಸಿದ್ದೀವಿ, ಅದಕ್ಕೆ ಅದು ಸ್ವಲ್ಪ ವೆಟ್ ಆಗಿದೆ. ಆ 3ರಲ್ಲಿ ಯಾವುದೋ ಒಂದು ಅದಕ್ಕೆ ಹಾಕಬೇಕು. ಸೊ ಯಾವುದಕ್ಕೆ ಹಾಕಬೇಕು ಅಂತ ಗೊತ್ತಿಲ್ಲ.
ಹೋಯ್ತಾ. ಇನ್ನು ಮಿಕ್ಕಿದೆಲ್ಲ ಡ್ರೈ ಐಟಮ್ಸು. ಇನ್ನೊಂದು ಸ್ವೀಟ್ ಚಿಲ್ಲಿ ವಿಂಗ್ಸ್ ಅಂತ ಒಂದು ತರಿಸಿದ್ದೀವಿ, ಅದಕ್ಕೊಂದು ಡಿಪ್ ಬರುತ್ತೆ, ಅದನ್ನು ಅದರೊಳಗೆ ಮಿಕ್ಸ್ ಮಾಡಬೇಕು. ಸೊ ಯಾವುದು ಮಿಕ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ. ನೆಕ್ಸ್ಟು ತೆರಿಯಾಕಿ ವಿಂಗ್ಸ್ ಅಂತ ಒಂದಿದೆ, ತೆರಿಯಾಕಿ ವಿಂಗ್ಸು, ಅದಕ್ಕೊಂದು ಅದು ಕೂಡ ಅಲ್ಲಿ ಇದ್ರ ಥರ ವೆಟ್ಟಾಗಿ ಬರುತ್ತೆ. ಫ್ರೈಡ್ ಚಿಕನ್ಗೆ ಅದನ್ನು ಸಾಸ್ನ ಮಿಕ್ಸ್ ಮಾಡ್ತಾರೆ, ಅದಕ್ಕೊಂದು ಸಾಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಯಾವುದು ಮಿಕ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ಇನ್ನು ಮಿಕ್ಕಿದ್ದು ನಾವು ತರಿಸಿರೋದು ಯಾವುದಾದ್ರು ಅಂದರೆ ಕ್ಲಾಸಿಕ್ ವಿಂಗ್ಸ್ ಅಂತ ತರಿಸಿದ್ದೀವಿ. ಅದು ಕ್ಲಾಸಿಕ್ಕು, ಅದಕ್ಕೇನೂ ಹಾಕಿರಲ್ಲ, ಸೀಸನಿಂಗ್ ಇರಲ್ಲ. ಇದರಲ್ಲಿ ಯಾವುದದು ಒಂದು ಎರಡು ಒಂದೇ ಥರ ಕಾಣಿಸ್ತಾ ಇದೆ, ಸೊ ಅದು ಗೊತ್ತಿಲ್ಲ. ನೆಕ್ಸ್ಟು ಪೆರಿ ಪೆರಿ ವಿಂಗ್ಸ್ ತರಿಸಿದ್ದೀವಿ. ಪೆರಿ ಪೆರಿ ವಿಂಗ್ಸು ಕೂಡ ತಿನ್ನೋವ್ರಿಗೂ ಗೊತ್ತಾಗಲ್ಲ ಯಾವುದು ಅಂತ, ಇಲ್ಲೇನು ಐಡೆಂಟಿಫೈ ಮಾಡೋಕ್ಕೆ ಆಗ್ತಾಯಿಲ್ಲ. ಚಿಲ್ಲಿ ಗಾರ್ಲಿಕ್ ವಿಂಗ್ಸ್ನ ತರಿಸಿದ್ದೀವಿ. ಚಿಲ್ಲಿ ಗಾರ್ಲಿಕ್ ವಿಂಗ್ಸ್ ಯಾವುದು ಅಂತಲೂ ಕಂಡುಹಿಡಿಯೋಕ್ಕೆ ಆಗ್ತಾಯಿಲ್ಲ, ಎಲ್ಲ ಒಂದೇ ಥರ ಇದೆ. ಲೆಮನ್ ಪೆಪ್ಪರ್ ವಿಂಗ್ಸ್ ಕೂಡ ತರಿಸಿದ್ದೀವಿ. ಮೋಸ್ಟ್ಲಿ ಇದೊಂದು ಇರಬೇಕು, ಯಾಕೆಂದರೆ ಪೆಪ್ಪರ್ ಕಾಳುಗಳು ಕಾಣಿಸ್ತಾ ಇದೆ. ಮೋಸ್ಟ್ಲಿ ಇದೊಂದು ಲೆಮನ್ ಪೆಪ್ಪರ್ ಇರಬೇಕು ಅಂತ ಅನಿಸ್ತಾ ಇದೆ. ಈಗ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ಒಂದು ಗೊತ್ತಾಯಿತು, ಇದು ಲೆಮನ್ ಪೆಪ್ಪರ್ ವಿಂಗ್ಸ್ ಅಂತ. ಕ್ಲಾಸಿಕ್ ವಿಂಗ್ಸ್ನ ಐಡೆಂಟಿಫೈ ಮಾಡಬೇಕು, ಪೆರಿ ಪೆರಿ ವಿಂಗ್ಸ್ನ ಐಡೆಂಟಿಫೈ ಮಾಡಬೇಕು. ಇನ್ನು ಮಿಕ್ಕಿದ್ದಕ್ಕೆಲ್ಲನೂ ಸಾಸ್ ಮಿಕ್ಸ್ ಮಾಡಿದ್ರೆ ಅದು ಯಾವುದು ಮಿಕ್ಸ್ ಮಾಡ್ತೀವೋ ಅದು ಟೇಸ್ಟ್ ಆಗ್ಬಿಡುತ್ತೆ ಅಷ್ಟೇ. ಇವಾಗ ಈ ಕ್ಲಾಸಿಕ್ ಯಾವುದು ಅಂತ ಹುಡುಕಬೇಕು, ಫ್ಲೇವರ್ ಇಲ್ಲದೆ ಇರೋದು, ಇದೇ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಸೊ ಈ ಬ್ರ್ಯಾಂಡ್ ಅವರೇನೋ ವೀಡಿಯೋ ನೋಡಿದ್ರೆ ದಯವಿಟ್ಟು ಒಂದು ಲೇಬಲ್ ಮೇಲ್ಗಡೆ ನೀವೇನು ಕಳಿಸ್ತಾ ಇದ್ದೀರಾ ಬಾಕ್ಸು ಅನ್ನೋದನ್ನ ಮೆನ್ಷನ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಥವಾ ಈಗ ಈ ಸಾಸ್ ಸಪ್ರೇಟಾಗಿ ಕೊಟ್ಟಿದ್ದೀರಲ್ಲ, ಇದರೊಳಗಡೆ ಇಟ್ಬಿಡಿ, ಬೇಜಾನ್ ಜಾಗ ಇದೆ, ಇನ್ನೊಬ್ರು ಕುತ್ಕೊಬೋದು ಅದರೊಳಗಡೆ, ಗೊತ್ತಾಯ್ತಾ. ಹಿಂಗೆ ಇಟ್ಬಿಟ್ರೆ ನಮಗೆ ಅದು ಗೊತ್ತಾಗುತ್ತೆ, ಅದು ಮಿಕ್ಸ್ ಮಾಡ್ಕೊಂಡು ಅಲ್ಲಾಡ್ಸ್ಕೊಂಡು ತಿನ್ಕೊಂಬಿಡ್ತೀವಿ. ಇದು ಸಪ್ರೇಟಾಗಿ ಕೊಟ್ಬಿಟ್ಟು ಇದನ್ನೆಲ್ಲ ಹಿಂಗೆ ಕೊಟ್ಬಿಟ್ರೆ ಯಾವುದು ಮಿಕ್ಸ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸೊ ಒಂದು ಸಜೆಷನ್, ದಯವಿಟ್ಟು ನೇಮ್ ಮಾಡಿ. ಈಗ ಟೇಸ್ಟ್ ಮಾಡುವ ಸಮಯ. ಸೊ ಈಗ ಒಂದು 10 ನಿಮಿಷ ಎಲ್ಲ ಪುಡಿಗಳನ್ನೆಲ್ಲ ನೆಕ್ಕಿ ಏನೋ ಕಂಡುಹಿಡಿದು ಒಂದು ತಕ್ಕಮಟ್ಟಿಗೆ ಟೇಸ್ಟು ಕಂಡುಹಿಡಿದಿದ್ವಿ. ಸೊ ಏನೇನು ಅಂದರೆ 3ಕ್ಕೆ ಫ್ಲೇವರ್ಸ್ ಇದೆ. ಸೊ ಆ ಮೂರನ್ನ ಮುಂದೆ ತಳ್ಬಿಡ್ತೀನಿ. ಇದು ಬಂದು ಗೊತ್ತಾಯ್ತು ಬಿಡಿ, ಇದು ಲೆಮನ್ನು ಮತ್ತು ಪೆಪ್ಪರು. ಇದು ನನ್ನ ಪ್ರಕಾರ ಇದು ಪೆರಿ ಪೆರಿ ಅನಿಸ್ತಾ ಇದೆ. ಪೆರಿ ಪೆರಿ ಮತ್ತು ನನಗೆ ಚಿಲ್ಲಿ ಗಾರ್ಲಿಕಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದರಲ್ಲಿ ಗಾರ್ಲಿಕ್ ಫ್ಲೇವರ್ ಬಂತು, ಸೊ ಇದು ಚಿಲ್ಲಿ ಗಾರ್ಲಿಕ್ ಅಂತ ಅನ್ಕೊತೀನಿ. ಚಿಲ್ಲಿ ಗಾರ್ಲಿಕ್ಕು, ಆಮೇಲೆ ಇದು ಪೆರಿ ಪೆರಿ, ಅದು ಲೆಮನ್ ಪೆಪ್ಪರ್ ಫ್ಲೇವರ್ಡು, ಇವೆಲ್ಲ ಡ್ರೈ ಬರುತ್ತೆ. ಸೊ ಆಮೇಲೆ ಪುಡಿ ಎಲ್ಲ ಹಾಕಿರ್ತಾರೆ, ಅದು ಹಂಗೆ ತಿನ್ನೋದು. ಇನ್ನು 4 ಡಿಶ್ ಇದೆ, 4 ಇದೆ. ಇದು 4ಕ್ಕೂ ಏನೂ ಪೌಡ್ರ್ ಏನೂ ಮಿಕ್ಸ್ ಮಾಡಿಲ್ಲ ಇವರು, ಒಂದೇ ಥರ ಇದೆ. ಸೊ ಈ 4 ಕ್ಲಾಸಿಕ್ ಫ್ರೈಡ್ ಚಿಕನ್ ಅವ್ರದ್ದು, ನಾರ್ಮಲಾಗೆ ಬ್ಯಾಟ್ರಲ್ಲಿ ಫ್ರೈ ಮಾಡಿಬಿಡ್ತಾರೆ. ಸಾಸಸ್ ಯಾವುದಕ್ಕೆ ಮಿಕ್ಸ್ ಮಾಡ್ತೀವೋ ಅದು ಆ ಫ್ಲೇವರ್ ಬರುತ್ತೆ, ಗೊತ್ತಾಯ್ತಾ. ಈಗ ಒಂದು ಇದನ್ನು ಕ್ಲಾಸಿಕ್ ಫ್ರೈಡ್ ಚಿಕನ್ ಅಂತ ಅಂದ್ಕೊಳೋಣ, ಆಯಿತಾ. ಇದನ್ನು ಹಂಗೆ ತಿನ್ನೋದು, ಏನು ಇದಕ್ಕೆ ಯಾವ ಪೆರಿ ಪೆರಿ ಮಸಾಲೆ ಇಲ್ಲ, ಯಾವ ಸಾಸು ಗೀಕ್ಸು ಮಿಕ್ಸಿಂಗ್ ಇಲ್ಲ. ಇನ್ನು ಈ 3 ಇದೆಯಲ್ಲ, ಈ 3ಕ್ಕೆ ಒಂದೊಂದು ಸಾಸ್ ಯಾವುದಕ್ಕೆ ಯಾವ್ದು ಮಿಕ್ಸ್ ಮಾಡ್ತೀವೋ ಅದು ಆಗ್ಬಿಡುತ್ತೆ. ಸೊ ಆ ಡಬ್ಬದೊಳಗೆ ಆ 3 ಹಾಕ್ಬಿಟ್ಟೆ. ಆ ಸಾಸ್ಗಳು ಯಾವುದು ಅಂತ ಕಲರ್ ನೋಡಿದಾಗ ಕಂಡುಹಿಡಿಬೋದು. ಸೊ ಡಾರ್ಕ್ ಕಲರ್ ಇರೋದು ಬಂದು ತೆರಿಯಾಕಿ, ಇದು ಟೆರಿಯಾಕಿ. ಇನ್ನು ಇವೆರಡು ಕಲರು ತಿನ್ಬೇಕಾದ್ರೆ ಹೇಳ್ತೀನಿ. ಈಗ ಫಸ್ಟು ಕ್ಲಾಸಿಕ್ಕಿಂದ ಶುರು ಮಾಡೋಣ. ಸೊ ಈ ಫುಲ್ಲು ಸಾಸಿ ಆಗಿರೋದು 3ನ್ನ ಈ ಕಡೆ ಸೈಡಿಗೆ ತಳ್ತೀನಿ. ಆಮೇಲೆ ಫ್ಲೇವರ್ಡ್ ಇರೋದನ್ನ 3ನ್ನ ಈ ಕಡೆ ಮಧ್ಯಕ್ಕೆ ಇಟ್ಕೊತೀನಿ. ಏನೂ ಇಲ್ದಿರೋ ಕ್ಲಾಸಿಕ್ನ ಲಾಸ್ಟಲ್ಲಿ ಇಟ್ಟಿರ್ತೀವಿ. ಸೊ ಇದು ಆರ್ಡರ್. ಈಗ ಫೈನಲಿ ಟೇಸ್ಟ್ ಮಾಡೋಣ. ಈಗ ಫಸ್ಟು ಕ್ಲಾಸಿಕ್ ಫ್ರೈಡ್ ವಿಂಗ್ಸಿಂದ ಶುರು ಮಾಡೋಣ. ಫ್ಲ್ಯಾಟ್ ವಿಂಗ್ಸ್ ತೊಗೊಳೋಣ. ಸಖತ್ತು ಗರಿ ಗರಿಯಾಗಿದೆ, ಸೂಪರ್ ಕ್ರಿಸ್ಪಿ. ಈ KFC ಥರ ಇಲ್ಲ, ಇದು ಫ್ಲೇಕಿ ಆಗಿಲ್ಲ, ಬಟ್ ಕ್ರಿಸ್ಪಿ ಆಗಿದೆ. ಖಾರ ಇದೆ, ಚೆನ್ನಾಗಿದೆ, ಬ್ಲ್ಯಾಂಡ್ ಆಗಿಲ್ಲ. ಇದಕ್ಕೇನು ಮೇಲ್ಗಡೆ ಮಿಕ್ಸ್ ಮಾಡಿಲ್ಲ, ಸ್ಪ್ರಿಂಕಲ್ ಮಾಡಿಲ್ಲ, ಏನೂ ಹಾಕಿಲ್ಲ ಸಾಸ್ ಗೀಸು ಮೇಲ್ಗಡೆ. ಬ್ಯಾಟ್ರಲ್ಲಿ ಏನು ಮ್ಯಾರಿನೇಟ್ ಮಾಡಿರ್ತಾರೆ ಅದರದ್ದೇ ಟೇಸ್ಟು ಸ್ಪೈಸಿಯಾಗಿದೆ, ಚೆನ್ನಾಗಿದೆ. ಬ್ರೆಡ್ ಕ್ರಮ್ಸು ಮೇಲ್ಗಡೆ ಔಟರ್ ಲೇಯರು ಫುಲ್ ಕ್ರಿಸ್ಪಿ, ಮೇಲ್ಗಡೆ ಔಟರ್ ಲೇಯರು, ಹೊರಗಡೆ ಸೂಪರ್ ಜ್ಯೂಸಿ ಆದ ಚಿಕನ್ನು. ಆಬ್ವಿಯಸ್ಲಿ ಚಿಕನ್ ವಿಂಗ್ಸ್ ಆಗಿರೋದ್ರೆ ಸಕ್ಕ ಜ್ಯೂಸಿಯಾಗಿದ್ದೇ ಇರುತ್ತೆ. ಖಾರ ಇಷ್ಟ ಆಯಿತು, ಖಾರ ಇದ್ದಿದ್ದು ಇಷ್ಟ ಆಯಿತು. ಆರಾಮಾಗಿ ತಿನ್ಬೋದು, ಏನು ಇಲ್ದೇ ತಿನ್ಬಿಡ್ಬೋದು ಇದು. ಚೆನ್ನಾಗಿದೆ, ಒಂದು ಡಿಫ್ರೆಂಟ್ ಆದ ಫ್ಲೇವರು. KFC ಅದೇ ಬೇರೆ ಫ್ಲೇವರ್, ಆಮೇಲೆ ಇದು 5 ಸ್ಟಾರ್ ಅದೇ ಬೇರೆ ಫ್ಲೇವರ್, ಇವ್ರದ್ದೇ ಬೇರೆ ಒಂದು ರೆಸಿಪಿ. ಚೆಂದಾಗಿದೆ, ಆರಾಮಾಗೆ ಟ್ರೈ ಮಾಡ್ಬೋದು. ಒಂದು ಹೊಸ ಬ್ರ್ಯಾಂಡು ಟ್ರೈ ಮಾಡಿದೆ, ಇಷ್ಟ ಆಯಿತು. ನೆಕ್ಸ್ಟು ಇದನ್ನು ಟ್ರೈ ಮಾಡೋಣ. ಆವಾಗಲೇ ಫ್ಲ್ಯಾಟ್ ವಿಂಗ್ಸ್ ಟ್ರೈ ಮಾಡಿದೆ, ಈಗ ಸಿಂಗಲ್ ಬೋನ್
ಇದು ಸ್ವಲ್ಪ ನೆಕ್ ನೋಡಿದೆ, ಅದರಲ್ಲಿ ಗಾರ್ಲಿಕ್ ಫ್ಲೇವರ್ ಬಂತು ಆವಾಗ ಇನ್ನೊಂದರಲ್ಲಿ. ಸೊ ಅದಕ್ಕೆ ಇದನ್ನು ಪೆರಿ ಪೆರಿ ಅಂತ ಅನ್ಕೊತಾ ಇದ್ದೀನಿ. ಜಾಸ್ತಿ ಕೋಟ್ ಆಗಿಲ್ಲ, ಫುಲ್ ಕೆಂಪುಗೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಇದೆ, ಇಲ್ಲಿ ಸ್ವಲ್ಪ ಇದೆ. ಸುಮ್ಮನೆ ಲೈಟಾಗಿ ಪುಡಿ ಹಿಂಗೆ ಉದಿಸ್ಬಿಟ್ಟು ಹಿಂಗೆ ಅಲ್ಲಾಡಿಸಿರೋದು. ಅದೊಂದೊಂದು ಕಂಟ್ಕೊಂಡಿದೆ, ಒಂದೊಂದು ಕಂಟ್ಕೊಂಡಿಲ್ಲ. ಸ್ವಲ್ಪ ಎಲ್ಲ ಅದರಲ್ಲೇ ಬಾಕ್ಸಲ್ಲಿ ಸ್ವಲ್ಪ ಚಲೋ ಇದೆ. ಒಂದೊಂದು ಬ್ರ್ಯಾಂಡಲ್ಲಿ ಫುಲ್ಲು ಕೋಟ್ ಆಗಿರುತ್ತೆ, ಜಾಸ್ತಿ ಹಾಕ್ತಾರೆ ಪೆರಿ ಪೆರಿ ವಿಂಗ್ಸು. ಇವರು ಸ್ವಲ್ಪ ಹಾಕಿದ್ದಾರೆ. ಓಕೆ, ಟೇಸ್ಟ್ ಮಾಡುವ. ಎಲ್ಲಿ ಕಾಣಿಸ್ತದೆ ಅಲ್ಲಿ ಕಚ್ಬಿಡ್ತೀನಿ. ಚಿಯರ್ಸ್. ನಾರ್ಮಲ್ ಆ ಬ್ಯಾಟ್ರಲ್ಲಿರೋ ಖಾರ, ಆಮೇಲೆ ಇದು ಮೇಲ್ಗಡೆ ಆ ಪುಡಿ ಹಾಕಿದಾರಲ್ಲ ಅದ್ರದ್ದು ಇದು ಸ್ವಲ್ಪ ಖಾರ, ಎಕ್ಸ್ಟ್ರಾ ಸ್ಪೈಸಿ, ಪ್ಲಸ್ ಉಪ್ಪು, ಲೈಟಾಗಿ ಸಕ್ಕರೆ ಕಾಳುಗಳ ಥರ ಸಿಕ್ತಿತ್ತು, ಲೈಟಾಗಿ ಸಿಹಿ, ಉಪ್ಪು ಖಾರ ಸಿಹಿ ಎಲ್ಲ ಮಿಕ್ಸು, ಪೆರಿ ಪೆರಿ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿ ಆಗಿರುತ್ತೆ, ಚೆನ್ನಾಗಿದೆ. ಆ ಪೆರಿ ಪೆರಿ ತೆಗ್ದುಬಿಟ್ರೆ ಹಂಗೆ ತಿನ್ನೋಕ್ಕೂ ಚೆನ್ನಾಗಿದೆ. ಆಬ್ವಿಯಸ್ಲಿ ಅವಲೇ ತಿನ್ವಲ್ಲ ಅದೇ ಥರ ವಿತ್ ಪೆರಿ ಪೆರಿ. ಒಂದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಅದು ಬಾಯಲ್ಲಿ ಹಂಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಬಟ್ ಬೇರೆ ಬ್ರ್ಯಾಂಡಾಗಿ ಕಂಪೇರ್ ಮಾಡಿದೆ ಪೆರಿ ಪೆರಿ ವಿಂಗ್ಸ್ಗೆ ಇದು ಅದಕ್ಕಿಂತ ಸ್ವಲ್ಪ ಕಮ್ಮಿ ಟೇಸ್ಟ್ ವೈಸು. ಯಾಕಂದರೆ ಅದರಲ್ಲಿ ಜಾಸ್ತಿ ಕೋಟ್ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ಅದು ಜಾಸ್ತಿ ಇಷ್ಟ ಆಗುತ್ತೆ. ಸೊ ಇದು ಕೋಟಿಂಗ್ ಸ್ವಲ್ಪ ಕಮ್ಮಿ ಹಾಕಿದ್ದಾರೆ ಮೇಲ್ಗಡೆ ಪುಡಿ, ಅದರಿಂದ ಅಷ್ಟೇ. ಇದಕ್ಕೂ ಜಾಸ್ತಿ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಿದ್ದಿದ್ರೆ ಇದು ಇಷ್ಟ ಆಗ್ತಿತ್ತು. ನೆಕ್ಸ್ಟ್ ಫ್ಲೇವರು ಚಿಲ್ಲಿ ಗಾರ್ಲಿಕ್ ವಿಂಗ್ಸು ಅಂತ ಅಂದ್ಕೊತೀನಿ. ಸೊ ಇದು ಗಾರ್ಲಿಕ್ ಫ್ಲೇವರ್ ಬಂತು, ಸ್ವಲ್ಪ ಪೌಡ್ರ್ ನೆಕ್ಕಿದ ತಕ್ಷಣ ಪುಟಾಣಿಯಾದ ವಿಂಗ್ಸ್ ಸಿಕ್ಬಿಟ್ಟಿದೆ. ಇದಂತೂ ಪಕ್ಕ ಚಿಲ್ಲಿ ಗಾರ್ಲಿಕ್ ಫ್ಲೇವರ್ ಹೆಚ್ಚಾಗಿ ಬರುತ್ತೆ, ಹೆಚ್ಚಾಗ್ತಿದ್ದಂಗೆ. ಸೊ ಸ್ವಲ್ಪ ಜಾಸ್ತಿ ಇದಕ್ಕೆ ಜಾಸ್ತಿ ಕೋಟ್ ಆಗಿತ್ತು. ಅದು ಅಕ್ಕಪಕ್ಕ ಇಟ್ಟಿರೋದೇ ಕಂಪೇರಲ್ಲೇ ನೋಡ್ಬೋದು. ಇದಕ್ಕೆ ಸ್ವಲ್ಪ ಕೋಟಿಂಗ್ ಜಾಸ್ತಿ ಆಗಿದೆ, ಮೇಲ್ಗಡೆ ಪೌಡ್ರ್ ಕೋಟಿಂಗು. ಅಕ್ಕಪಕ್ಕ ನೋಡೋದೇ ಗೊತ್ತಾಗುತ್ತೆ. ಅದಕ್ಕಿಂತ ಇದಕ್ಕೆ ಸ್ವಲ್ಪ ಪುಡಿ ಜಾಸ್ತಿ ಹಾಕಿರೋದ್ರಿಂದ ಇದು ಇನ್ನು ಸ್ವಲ್ಪ ಚೆನ್ನಾಗಿ ಇಷ್ಟ ಆಗ್ತಿದೆ. ಗಾರ್ಲಿಕ್ ಇಷ್ಟಪಡೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ನನಗೆ ಅದಕ್ಕಿಂತ ಪೆರಿ ಪೆರಿಗಿಂತ ಇದು ಜಾಸ್ತಿ ಇಷ್ಟ ಆಯಿತು. ಇವೆರಡು ಕಂಪೇರ್ ಮಾಡಿದ್ರೆ ಇದು ಕೂಡ ಸ್ವಲ್ಪ ಖಾರವಾಗಿರುತ್ತೆ. ಕಂಪೇರ್ ಟು ಪೆರಿ ಪೆರಿ ಇದು ಖಾರ ಇದೆ. ಇವಾಗ ನೆಕ್ಸ್ಟು ಲೆಮನ್ ಪೆಪ್ಪರ್ ವಿಂಗ್ಸ್. ಇದೊಂದೇ ನೋಡಿದ ತಕ್ಷಣ ಕಂಡಿಡ್ದಿದ್ದು, ಯಾಕಂದರೆ ಆ ಫೋಟೋದಲ್ಲಿ ಹಂಗೆ ಇತ್ತು, ಈ ಥರ ಪೆಪ್ಪರ್ಗಳೆಲ್ಲ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಕೋಟಿಂಗ್ ಜಾಸ್ತಿ ಇದೆ, ಸೊ ಹಿಟ್ಟಿನ ಕೋಟಿಂಗು ಜಾಸ್ತಿ ಇದೆ. ಮೇಲ್ಗಡೆ ಇಷ್ಟಪ್ಪ ಕೋಟಿಂಗ್ ಮಾಂಸ ಇಲ್ಲೇ ಇದೆ, ಬರೀ ನನಗೆ ಆ ಮೇಲ್ಗಡೆದು ಆ ಕೋಟಿಂಗ್ ಮಾತ್ರ ಬಂತು ಕೈಗೆ. ಅದನ್ನು ಮಾತ್ರ ತಿನ್ಬಿಡುವ. ಇದೊಂಥರ ಡಿಫ್ರೆಂಟ್ ಆಗಿದೆ, ಲೈಟಾಗಿದೆ. ಲೈಟಾಗಿ ಆ ಲೆಮನ್ ಫ್ಲೇವರ್ ಏನು ಅಷ್ಟೊಂದೇನು ಜಾಸ್ತಿ ಬರೋದಿಲ್ಲ, ಲೈಟಾಗಿ ಬರುತ್ತೆ. ಲೈಟಾಗಿ ಖಾರ, ಆ ಪೆಪ್ಪರ್ದು ಅಷ್ಟೇ. ಆಮೇಲೆ ಜಾಸ್ತಿ ಕ್ರಿಸ್ಪಿ ಆಗಿದೆ. ಇದು ಒಂಥರ ಮುರುಕು ಬರುತ್ತಲ್ಲ, ಬೆಣ್ಣೆ ಮುರುಕು, ಆ ಥರ ಇದೆ ಕನ್ಸಿಸ್ಟೆನ್ಸಿ. ಮೇಲ್ಗಡೆದು ಆ ಬ್ಯಾಟರ್ದು ಆ ಕೋಟಿಂಗು ಸೇಮ್ ಬೆಣ್ಣೆ ಮುರುಕು ಥರನೇ. ಕರುಮ್ ಅಂತ ಇರ್ತದೆ ಗೊತ್ತಾ, ತಿನ್ಬೇಕಾದ್ರೆ ಬೆಣ್ಣೆ ಮುರುಕು ತಿನ್ಬೇಕಾರೆ ಫೀಲ್ ಕಟ್ಟುಮಲ್ಲ, ಬೆಣ್ಣೆ ಮುರುಕು ಕರುಮ್ ಫ್ರೆಶ್ ಆಗಿರುತ್ತಿದ್ದಾಗ ಆ ಥರ ಫೀಲ್ ಆಯ್ತಿತ್ತು. ಸೊ ಅದು ಎಲ್ಲದಕ್ಕಿಂತ ಸೂಪರ್ ಕ್ರಿಸ್ಪಿ ಆಗಿದೆ. ಇದು ಚೆನ್ನಾಗಿದೆ. ಇದು ಖಾರ ಇರಲ್ಲ, ಇದು ಜಾಸ್ತಿ ಖಾರ ಇರಲ್ಲ. ಸೇಮ್ ಕ್ಲಾಸಿಕ್ ಥರನೇ, ಸ್ವಲ್ಪ ಲೆಮನ್ ಫ್ಲೇವರ್ ಲೈಟಾಗಿ. ಸೊ ಈಗ ಡಿಪ್ಸ್ ಜೊತೆಗೆ ತಿನ್ನುವಂಥ ಡಿಶಸ್ಗಳು. ಮೊದಲನೇದು ಕೊರಿಯನ್ ಚಿಕನ್ ವಿಂಗ್ಸ್ನ ಟ್ರೈ ಮಾಡೋಣ. ಇವೆಲ್ಲ ಒಂದೇ ಫ್ಲೇವರು, ಇದಕ್ಕೇನು ಇರೋದಿಲ್ಲ, ಡಿಪ್ಸ್ ಜೊತೆನೇ ತಿನ್ನಬೇಕು. ಸೊ ಇದು ಕಲರ್ ನೋಡಿ ಐಡೆಂಟಿಫೈ ಮಾಡಿದ್ವಿ, ಇದೇ ಕೊರಿಯನ್ ಅಂತ. ಸೊ ಇದನ್ನು ಫುಲ್ ಕೋಟ್ ಮಾಡಬೇಕು. ರೆಸ್ಟೋರೆಂಟ್ಗಳಲ್ಲೆಲ್ಲ ತಿಂದಾಗ ಏನು ಮಾಡ್ತಾರೆ ಅಂದರೆ ಈ ಥರ ಆಲ್ರೆಡಿ ಫುಲ್ಲು ಕೋಟ್ ಮಾಡೇ ಕೊಟ್ಟಿರ್ತಾರೆ. ಸೊ ರೆಸ್ಟೋರೆಂಟ್ಗಳೆಲ್ಲ ಹೆಂಗೆ ಕೊಡ್ತಾರೆ ಅದೇ ಥರ ಕೋಟ್ ಮಾಡಿದ್ದೀನಿ. ನಾರ್ಮಲಾಗಿ ಫುಲ್ಲು ಉಗಿದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ಬಟ್ ಅವೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ, ತಿನ್ನೋದು ಒಂದೊಂದೇ ಪೀಸು, ಬೇರೆಯವರೆಲ್ಲ ಶೇರ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಸೊ ಟೇಸ್ಟ್ ಮಾಡೋಣ ಫಸ್ಟು ಕೊರಿಯನ್ ಫ್ರೈಡ್ ವಿಂಗ್ಸ್. ಇದು ಹತ್ತ ಬರ್ತಿದ್ದಂಗೆ ಆ ಚಿಲ್ಲಿದು ಘಾಟು ಅದು ಫೀಲ್ ಆಗುತ್ತೆ. ಅದರಲ್ಲೂ ಅಷ್ಟೇ ಬೇಜಾನ್ ಚಿಲ್ಲಿ ಫ್ಲೇಕ್ಸ್ ಇದೆ ಆ ಸಾಸ್ ಒಳಗಡೆ. ಚಿಲ್ಲಿ ಫ್ಲೇಕ್ಸ್ ಬೇಜಾನಿದೆ. ಖಾರ ಇದೆ, ಗಂಟ್ಲಿಗೆ ಸರಿಯಾಗಿ ಹೊಡಿತು. ಎಳ್ಳು ಬೇಜಾನ್ ಎಳ್ಳು ಹಾಕಿದ್ದಾರೆ. ಸ್ವೀಟ್ನೆಸ್ ಇಲ್ಲ, ಲೈಟಾದ, ತುಂಬ ಲೈಟಾದ ಸ್ವೀಟ್ನೆಸ್ಸು. ಸ್ಪೈಸಿನೇ ಸ್ವಲ್ಪ ಜಾಸ್ತಿ ಇರೋದು, ಸೋಯಾ ಸಾಸ್ ಥರ ಟೇಸ್ಟು. ಆಮೇಲೆ ಅದು ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಒಳ್ಳೆ ಜೇನುತುಪ್ಪ ಥರ ಇದೆ. ಚೆನ್ನಾಗಿದೆ, ಸೂಪರ್, ಇಷ್ಟ ಆಯಿತು. ಫುಲ್ಲು ಮಿಕ್ಸ್ ಮಾಡಿಕೊಂಡು ಫುಲ್ಲು ಉಳ್ಳಿಸ್ಬಿಟ್ಟು
ಕೈಯೆಲ್ಲ ಮೆಸಿ ಮಾಡ್ಕೊಂಡು ತಿನ್ನಬೇಕು. ಅದ್ಭುತ. ಸಿಂಗಾಪುರಲ್ಲಿ ಅದು ಚಿಲ್ಲಿ ಸಾಸ್ ಅಂತ ಕೊಡ್ತಾರೆ, ಅದು ನೆನಪಾಯಿತು. ಸೂಪರ್ ಸ್ಪೈಸಿ ಇರುತ್ತೆ. ಇದು ಅಷ್ಟೊಂದು ಖಾರ ಇಲ್ಲ, ಸ್ವಲ್ಪ ಅದನ್ನು ಕಮ್ಮಿ ಮಾಡಿದ್ದಾರೆ ಖಾರ ಅಂಶನ. ಚೆನ್ನಾಗಿದೆ. ನೆಕ್ಸ್ಟು ತೆರಿಯಾಕಿ ಚಿಕನ್ನು. ಇದೆರಡು ಕಂಪೇರ್ ಮಾಡಿದ್ರೆ ನೋಡೋದಕ್ಕೆ ಸೇಮ್ ಅದೇ ಥರ ಇದೆ. ಸೇಮ್ ಚಿಲ್ಲಿ ಫ್ಲೇಕ್ಸು, ಎಳ್ಳು ಎಲ್ಲ ಕಾಣಿಸ್ತಾ ಇದೆ. ತುಂಬಾ ಡಾರ್ಕ್ ಇದೆ ಕಂಪೇರ್ ಟು ಇದು. ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಸ್ಮೆಲ್ ಮಾಡೋಕ್ಕೂ ಅಷ್ಟೇ, ಆವಾಗಲೇ ಸುಮ್ಮನೆ ಸ್ಮೆಲ್ ಮಾಡಿದೆ ಸಖತ್ ಘಾಟಿದೆ. ಇದಕ್ಕೆ ಈಗ ವಿಂಗ್ಸನ್ನು ಮುಳುಗಿಸಬೇಕು. ದಪ್ಪವಾದ ವಿಂಗ್ಸು. ಓಹೋ, ಹಿಂಗೆ ಫುಲ್ ಡಾರ್ಕ್ ಆದ ಸಾಸ್. ಚಿಯರ್ಸ್. ಇದರಲ್ಲಿ ಸ್ವೀಟ್ನೆಸ್ ಇದೆ, ಸ್ವಲ್ಪ ಖಾರ ಇಲ್ಲ. ಆಮೇಲೆ ಸೋಯಾ ಸಾಸು ಟೇಸ್ಟು ಸ್ವಲ್ಪ ಅದೇ ಜೇನುತುಪ್ಪ ಹಾಕಿರ್ಬೇಕೇನೋ, ಎಲ್ಲದಕ್ಕೂ ಜೇನುತುಪ್ಪ ಹಾಕಿರಬೇಕು. ಟೇಸ್ಟು ಆ ಸಿಹಿ ಅಂಶ ಬಂದು ಹನಿ, ಜೇನುತುಪ್ಪದೇ ಟೇಸ್ಟು ಈಗ ಬಂತು. ಈ ಹನಿ ಟೇಸ್ಟ್ ಬಾಯಿ ತುಂಬ. ಆಮೇಲೆ ಸ್ವಲ್ಪ ತುರಿ ಅಂತಿದೆ ನಾಲಿಗೆ ಅಷ್ಟೇ. ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಘಾಟ್ ಇದೆ. ತಿಂದಿದ ತಕ್ಷಣ ಖಾರ ಇರುತ್ತೆ ಅಂದ್ಕೊಂಡೆ, ಅದು ಕಲರ್ ನೋಡಿ. ಬಟ್ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಖಾರ ಕಮ್ಮಿನೇ ಇದೆ. ಜೇನುತುಪ್ಪದ ಫ್ಲೇವರ್ ಸ್ವಲ್ಪ ಜಾಸ್ತಿ ಫೀಲ್ ಆಗ್ತದೆ ಅದಕ್ಕಿಂತ. ಇದು ಮೀಸೆ ಎಲ್ಲ ಆಯಿತು, ಚೆನ್ನಾಗಿದೆ. ಬಟ್ ನನಗೆ ಪರ್ಸನಲಾಗಿ ಅದು ಇಷ್ಟ ಆಯಿತು. ಈಗ ನೆಕ್ಸ್ಟು ಸಿಹಿ ಚಂಪಾಣ. ಈಗ ನೆಕ್ಸ್ಟು ಸ್ವೀಟ್ ಚಿಲ್ಲಿ ವಿಂಗ್ಸ್ ಹೋಗೋಣ. ಸೊ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ಲೈಟ್ ಆದ ಕಲರು. ಸ್ವೀಟ್ ಚಿಲ್ಲಿ ವಿಂಗ್ಸ್. ಅಂದರೆ ಸಿಹಿ ಜಾಸ್ತಿ, ಖಾರ ಇದೆ. ಆ ಸಿಹಿ ಅಂಶ ಹೋದ್ಮೇಲೆ ಖಾರ ಬರುತ್ತೆ. ಮೂರಲ್ಲೂ ಹಂಗೆ ಸಿಮಿಲರ್ ಟೇಸ್ಟ್ ಇದೆ. ಮೂರು ಸೇಮ್ ಟೇಸ್ಟು. ಮೆಣಸಿನ್ಕಾಯಿದು ಮೇಯ್ನ್ ಹೈಲೈಟು ಮೂರಲ್ಲೂ ಹಾಕಿರೋದು. ಸ್ವೀಟ್ ಚಿಲ್ಲಿನಲ್ಲಿ ಸಿಹಿ ಅಂಶ ಜಾಸ್ತಿ ಇದೆ, ಬಟ್ ಇವಾಗ ಖಾರ ಜಾಸ್ತಿ ಫೀಲ್ ಆಗ್ತಿದೆ. ಆ ಸಿಹಿ ಅಂಶ ಹೋದ್ಮೇಲೆ ಸ್ಪೈಸಿನೆಸ್ಸು, ಖಾರ ಜಾಸ್ತಿ ಫೀಲ್ ಆಗ್ತಿದೆ ಆ ಚಿಲ್ಲಿದು. ಆಮೇಲೆ ಇದರಲ್ಲಿ ಆ ತೆರಿಯಾಕಿನಲ್ಲಿ ಅದು ಸ್ವೀಟ್ ಇತ್ತು, ಖಾರ ಒಂಚೂರು ಇರಲಿಲ್ಲ. ಆ ಸೋಯಾ ಸಾಸು ಮತ್ತು ಹನಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಬಂತು. ಬಟ್ ತಿಂದೆಲ್ಲ ಆದಮೇಲೆ ಆ ಖಾರ ಲಾಸ್ಟಲ್ಲಿ ಎಫೆಕ್ಟ್ ಬಂತು, ಲೇಟಾಗಿ ಬಂತು. ಇದರಲ್ಲಿ ಕೊರಿಯನಲ್ಲಿ ಸ್ಟಾರ್ಟಿಂಗೇ ಖಾರ ಬಂತು, ಸಿಹಿ ಕಮ್ಮಿ. ಬಟ್ ಮೂರಲ್ಲೂ ಆ ಸ್ಪೈಸಿನೆಸ್ ಇದೆ. ಆ ಮೇಯ್ನ್ ಆ ಚಿಲ್ಲಿ ಏನು ಯೂಸ್ ಮಾಡಿದಾರಲ್ಲ ಅದರದ್ದೇ ಆ ಖಾರ ಚೆನ್ನಾಗಿದೆ. ಫಸ್ಟು ಸಿಹಿ ಆಗುತ್ತೆ ಬಾಯಿ ತುಂಬ, ಆಮೇಲೆ ಹಂಗೆ ಖಾರ ಹೊಡೆಯುತ್ತೆ. ಎರಡು ಇಷ್ಟ ಆಯಿತು. ಆ ಲಾಸ್ಟ್ ಈ ಲಾಸ್ಟ್ ಖಾರ ಹೋಗಿ ತಿನ್ನೋರಿಗೆ ಈ ಥರ ಇಷ್ಟ ಆಗುತ್ತೆ. ತಿನ್ಬಿಟ್ಟು ಆಬಿಸಿರ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಟೊಮೆಟೊ ಕೆಚಪ್ಪೆಲ್ಲ ಅವಶ್ಯಕತೆ ಇಲ್ಲ, ಅದು ಅದಕ್ಕೆ ಏನಾದ್ರು ಕ್ಲಾಸಿಗೆ ಅದಕ್ಕೆ ಯೂಸ್ ಮಾಡ್ಕೊಬೋದು. ಬಟ್ ಇದೇ ಸೂಪರ್ ಆಗಿದೆ ಸಾಸ್ಗಳು. ಸೊ ಫೈನಲಾಗಿ ಒಂದು ಹೊಸ ಬ್ರ್ಯಾಂಡ್ನ ಟ್ರೈ ಮಾಡಿದ್ವಿ. ಸೊ ಇಷ್ಟರಲ್ಲಿ ಒಂದು 7 ಐಟಮ್ ತರಿಸಿದ್ವಿ, 7 ಡಿಶಸ್ಸು. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಬಂದು ಕ್ಲಾಸಿಕ್ ಚೆನ್ನಾಗಿತ್ತು. ಸೊ ಏನು ಎಕ್ಸ್ಟ್ರಾ ಪೌಡ್ರ್ ಇಲ್ದಿರ, ಸಾಸ್ ಡಿಪ್ ಏನು ಇಲ್ದಿರ, ಹಾಗೆ ತಿನ್ನೋದಕ್ಕೆ ಚೆನ್ನಾಗಿದೆ, ಬ್ಲ್ಯಾಂಡ್ ಆಗಿಲ್ಲ. ಅದೊಂದು ಖುಷಿ ಕೊಡ್ತು. ಸೊ ಅದನ್ನು ಹಾಗೆ ತರಿಸ್ಕೊಂಡು ಕೂಡ ತಿನ್ಬೋದು. ಅದಾದಮೇಲೆ ನೆಕ್ಸ್ಟು ಇನ್ನು ಫ್ಲೇವರ್ಸಲ್ಲಿ ಕಂಪೇರ್ ಮಾಡಿದ್ರೆ ಈ ಚಿಲ್ಲಿ ಗಾರ್ಲಿಕ್ದು ಏನು ತರಿಸಿದ್ವಿಲ್ಲ ಅದು ಇಷ್ಟ ಆಯಿತು ನನಗೆ. ಡ್ರೈ ಫ್ಲೇವರ್ಡ್ ಯಾವ್ದು ವಿಂಗ್ಸ್ ಇದೆ ಅದರಲ್ಲಿ ನನಗೆ ಚಿಲ್ಲಿ ಗಾರ್ಲಿಕ್ ಇಷ್ಟ ಆಯಿತು. ಇವೆರಡು ಇಷ್ಟ ಆಯಿತು ಡ್ರೈ ಐಟಮ್ಸಲ್ಲಿ. ಆಮೇಲೆ ಡಿಪ್ಪು ಮಾಡಿಕೊಂಡು ತಿನ್ನುವಂಥ ಡಿಶಸಲ್ಲಿ ಆ 3ರಲ್ಲಿ 2 ಇಷ್ಟ ಆಯಿತು. ಒಂದು ಬಂದು ಇದು ಏನದು ಕೊರಿಯನ್ನು, ಇನ್ನೊಂದು ಬಂದ್ಬಿಟ್ಟು ಸ್ವೀಟ್ ಚಿಲ್ಲಿ. ಇವೆರಡು ಇಷ್ಟ ಆಯಿತು. ಅವೆರಡರಲ್ಲಿ ಜಾಸ್ತಿ ಇಷ್ಟ ಆಗಿದ್ದು ಬಂದು ಫಸ್ಟ್ ಬಂದು ಕೊರಿಯನ್ನು. ಜಾಸ್ತಿ ಸಿಹಿನೂ ಇಲ್ಲ, ಖಾರ ಇತ್ತು. ಸೊ ಅದಕ್ಕೋಸ್ಕರ ಇಷ್ಟ ಆಯಿತು. ಸ್ವಲ್ಪ ಸಿಹಿ ಇಷ್ಟಪಟ್ಟು ಖಾರ ತಿಂತಾರೆ ಗೊತ್ತಾ, ಅಂಥವ್ರಿಗೆ ಇದು ಸ್ವೀಟ್ ಚಿಲ್ಲಿ ಇಷ್ಟ ಆಗ್ಬೋದು, ಸಿಹಿ ಇಷ್ಟಪಡೋರಿಗೆ. ಸೊ ಸ್ವಲ್ಪ ಘಾಟಾಗಿ ಆ ಥರ ತಿನ್ನೋರಿಗೆ ಅದು ಮದ್ದಿದ್ದು ತೆರಿಯಾಕಿ. ಬಟ್ ಸ್ವಲ್ಪ ಘಾಟು, ಸ್ವಲ್ಪ ಸೋಯಾ ಜಾಸ್ತಿ, ಆ ಥರ ಸೋಯಾ ಸಾಸ್ದು ಸ್ವಲ್ಪ ಫ್ಲೇವರ್ ಜಾಸ್ತಿ, ಆ ಥರ ಇತ್ತದು. ಅದಕ್ಕೋಸ್ಕರ ನನಗೆ ಪರ್ಸ್ನಲಾಗಿ ಇವೆರಡರಲ್ಲಿ ಸ್ವಲ್ಪ ಕೊರಿಯನ್ದು ಇಷ್ಟ ಆಯಿತು, ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಮತ್ತೆ ತರ್ಸ್ಕೊಂಡು ತಿಂತೀವ, ತರ್ಸ್ಕೊಂಡು ತಿನ್ನಂಗಿದ್ರೆ ನಾನು
ಅದೇ ಆ ಕೊರಿಯನ್ದು ಫ್ರೈಡ್ ವಿಂಗ್ಸು ಅಥವಾ ಫ್ರೈಡ್ ಚಿಕನ್ ಕೂಡ ಬರುತ್ತೆ ಅವ್ರದ್ರಲ್ಲಿ, ಅದನ್ನು ಟ್ರೈ ಮಾಡ್ಬೋದು. ಅದು ಕೂಡ ಸೇಮ್ ಪ್ರೈಸೇ ಸಿಕ್ಕಿದ್ರೆ 179 ಸಿಕ್ಕಿದ್ರೆ ಮಾತ್ರ ವಿಂಗ್ಸಲ್ಲಿ. ಯಾಕಂದರೆ ದೊಡ್ಡ ಬ್ರ್ಯಾಂಡಲ್ಲಿ KFCನಲ್ಲೇ ಈ ಸೇಮ್ ರೇಟ್ಗೆ ನಿಮಗೆ 4 ಪೀಸ್ ಬರುತ್ತೆ ವಿಂಗ್ಸು, ಸೇಮ್ ರೇಟು. ಬಟ್ ಇವ್ರ ಹತ್ರ 300, 299 ನಾರ್ಮಲ್ ಪ್ರೈಸು. ಇವಾಗ ಆಫರ್ ಇರೋದ್ರಿಂದ 179ಗೆ ಏನೇ ತೊಗೊಂಡ್ರು 179 ಅಂತ ಆಫರ್ ಇಟ್ಟಿದ್ದಾರೆ ಅಷ್ಟೇ. ಅದಕ್ಕೋಸ್ಕರ ನಾವು ತರಿಸಿದ್ದು. ಸೊ ಮತ್ತೆ ತರಿಸ್ತೀವ ಅಂದರೆ ಮೂಡ್ ಬಂದಾಗ ಈ ಥರ ಇದನ್ನೇನೋ ಮತ್ತೆ ಇದು ಆಸೆ ಬಂದಾಗ ತಿನ್ನಬೇಕು ಅನ್ಸಾಗ ಬೇಕಾದ್ರೆ ತರಿಸ್ತೀನಿ. ಅದು ಒಂದು ಮಾತ್ರ ತರಿಸ್ತೀನಿ ಅಷ್ಟೇ. ಇಷ್ಟರಲ್ಲೂ ಕಂಪೇರ್ ಮಾಡಿದ್ರೆ ಕೊರಿಯನ್ ಚಿಕನ್ ವಿಂಗ್ಸ್ನ ಇವ್ರ ಬ್ರ್ಯಾಂಡಿಂದ ಇನ್ನೊಂದು ತರಿಸ್ಕೊಂಡು ತಿನ್ಬೋದು. ಅದು ಆಫರ್ ಕೂಪನ್ ಕೋಡೆಲ್ಲ ಹಾಕ್ಕೊಂಡು. ಸೊ 299ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಕ್ಲೌಡ್ ಕಿಚನ್ ಅನಿಸುತ್ತಿದ್ದು, ಅದಕ್ಕೋಸ್ಕರ. ಸೊ ನೀವು ಕೂಡ ಏನೋ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫೇವ್ರೇಟ್ ಫ್ಲೇವರ್ ಯಾವುದು ಅಂತ. ಅಕಸ್ಮಾತ್ ಇದು ನೀವು ಫಸ್ಟ್ ಟೈಮ್ ಇದು ಬ್ರ್ಯಾಂಡ್ ಹೆಸರು ಕೇಳ್ತಾಯಿದ್ರೆ, ಫಸ್ಟ್ ಟೈಮ್ ಕೇಳ್ತಾರ ನಾನು ಈ ಬ್ರ್ಯಾಂಡು ನಾನು ಮುಂಚೆ ಕೇಳೇ ಇಲ್ಲ ಅಂತ ಕಮೆಂಟ್ ಮಾಡಿ. ಸೊ ನಿಮ್ಮ ಏರಿಯಲ್ಲಿದ್ದರೆ ಟ್ರೈ ಮಾಡಿ ಒಂದು ಸಲ. ಆಮೇಲೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರೂ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.